ಇನ್ನು ಯಾದಗಿರಿ ಜಿಲ್ಲಾಡಳಿತ ಭವನದ ಗೋಡೆ ಬಿರುಕು ಮೂಡಿದೆ. TV9 ವರದಿ ಮಾಡಿತು. ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಿರುಕು ಬಿಟ್ಟ ಗೋಡೆಗಳ ರಿಪೇರಿ ಕಾರ್ಯ ಶುರು ಮಾಡಿದ್ದಾರೆ. ಕಟ್ಟಡ ನಿರ್ಮಾಣ ಆಗಿ ಬರೀ 9 ವರ್ಷ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಬಿರುಕು. ಈ ಬಗ್ಗೆ ಗೋಡೆಗಳು ಬಿರುಕು ಬಿಟ್ಟಿರೋ ಬಗ್ಗೆ, ಯಾದಗಿರಿ ಜಿಲ್ಲಾಡಳಿತ ಭವನದ ದುಸ್ಥಿತಿಯ ಬಗ್ಗೆ TV9 ವರದಿ ಮಾಡಿತು. ಈಗ ದುರಸ್ತಿ ಕಾರ್ಯ ನೋಡಿ ಗಮನಿಸ್ತಾ ಇದ್ದೀವಿ. TV9ನ ವರದಿ ಮತ್ತು ಈಗ ಅದರ ಇಂಪ್ಯಾಕ್ಟ್ ಅನ್ನು ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಬಿರುಕುಬಿಟ್ಟ ಗೋಡೆ ಮೇಲ್ಛಾವಣಿ ರಿಪೇರಿ ಕಾರ್ಯ ಈಗ ಶುರುವಾಗಿದೆ. ಸಿಮೆಂಟ್ ತುಂಬಿ ಬಿರುಕುಬಿಟ್ಟ ಜಾಗದಲ್ಲಿ ರಿಪೇರಿ ಕಾರ್ಯ ನಡೆಸ್ತಾ ಇದ್ದಾರೆ. ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. ಪ್ರತಿನಿಧಿ ಅಮೀನ್ ನಸೂರ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾಡಳಿತ ಭವನ ಕಳೆದ 9 ವರ್ಷಗಳ ಹಿಂದೆ ನಿರ್ಮಾಣ ಆಗಿದೆ. ನಿರ್ಮಾಣದ 9 ವರ್ಷದಲ್ಲಿ ಈ ಒಂದು ಜಿಲ್ಲಾಡಳಿತ ಭವನದ ಗೋಡೆಗಳು ಸಂಪೂರ್ಣವಾಗಿ ಬಿರುಕುಬಿಟ್ಟು ಬೀಳುವಂಥ ಹಂತಕ್ಕೆ ಸಹಿತ ಬಂದಿತ್ತು. ಆದರೆ ಈ ಬಗ್ಗೆ ಕಳೆದ 1 ವಾರದ ಹಿಂದೆ ಅಷ್ಟೇ TV9 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೋಡೆಗಳ ರಿಪೇರಿ ಕಾರ್ಯಕ್ಕೆ ಈಗ ಮುಂದಾಗಿರುವಂಥದ್ದು. ಸದನ ಈಗ ಅದೇ ಒಂದು ಜಿಲ್ಲಾಡಳಿತ ಭವನದ ಒಳಗಡೆ ಇದನ್ನು ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈಗ ಜಿಲ್ಲಾಡಳಿತ ಭವನದ ಗೋಡೆಗಳ ರಿಪೇರಿ ಕಾರ್ಯ ಭಾಳ ಭರದಿಂದ ಸಾಗ್ತಿರುವಂಥದ್ದು. ಕಳೆದ 2 ದಿನಗಳಿಂದ ನಿರಂತರವಾಗಿ ಏನು ಕಾರ್ಮಿಕರಿಂದ ಈ ಒಂದು ಗೋಡೆಗಳ ರಿಪೇರಿ ಕೆಲಸ ಸಹಿತ ಈಗ ಮುಂದಾಗ್ತಿರುವಂಥದ್ದು. ಏನು ಕಳೆದ 1 ವಾರದ ಹಿಂದೆ ಅಷ್ಟೇ ಗೋಡೆಗಳ ಬಿರುಕು ಬಿಟ್ಟಿರುವಂಥ ಸ್ಥಿತಿಯನ್ನು ಕಂಡು TV9 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಮೌಖಿಕ ಆದೇಶವನ್ನು ಮಾಡಿದರು. ಆ ಆದೇಶ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಯಾವ್ಯಾವ ಗೋಡೆಗಳು ಕ್ರ್ಯಾಕ್ ಆಗಿದ್ದಾವೆ, ಯಾವ್ಯಾವ ಗೋಡೆಗಳ ಹಾನಿಯಾಗಿದೆ ಅಂಥ ಗೋಡೆಗಳನ್ನು ಐಡೆಂಟಿಫೈ ಮಾಡಿ ಈಗ ಯಾವ ಗೋಡೆಗಳಿಗೆ ರಿಪೇರಿ ಮಾಡುವಂಥ ಕೆಲಸಕ್ಕೆ ಸಹಿತ ಈಗ ಮುಂದಾಗ್ತಿರುವಂಥದ್ದು. ಈ ಒಂದು ಸಾಕಷ್ಟು ಇಲಾಖೆ ಇರುವ ಕಾರಣಕ್ಕಾಗಿ ಬೇರೆ ಬೇರೆ ಗ್ರಾಮಗಳಿಂದ ನಿತ್ಯ ಸಾವಿರಾರು ಜನ ಬೇರೆ ಬೇರೆ ಕೆಲಸಗಳಿಗೆ ಬರ್ತಾರೆ. ಅವರು ಸಹಿತ ಒಂದು ರೀತಿ ಭಯ ಪಟ್ಕೊಂಡು ಈ ಒಂದು ಕಟ್ಟಡದ ಒಳಗಡೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ ಗೋಡೆಗಳ ರಿಪೇರಿ ಕೆಲಸ ಶುರುವಾಗಿದೆ. ಜೊತೆಗೆ ಪ್ರತಿಯೊಂದು ಗೋಡೆ ಎಲ್ಲೆಲ್ಲಿ ಕ್ರ್ಯಾಕ್ ಆಗಿದ್ದಾವೆ ಎಲ್ಲವೂ ಕೂಡ ಐಡೆಂಟಿಫೈ ಮಾಡಿ ಈಗ ರಿಪೇರಿ ಕೆಲಸ ಸಹಿತ ಈಗ ಮಾಡ್ತಿರೋಂಥದ್ದು. ಸದ್ಯ ಏನು TV9 ಕಳೆದ 1 ವಾರದ ಹಿಂದೆ ಅಷ್ಟೇ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು TV9ನ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. TV9 ವರದಿ ಪ್ರಸಾರ ಮಾಡಿದ ಒಂದೇ ಒಂದು ಕಾರಣಕ್ಕಾಗಿ ಈ ಒಂದು ಗೋಡೆಗಳ ರಿಪೇರಿ ಕೆಲಸ ಈಗ ಶುರುವಾಗಿರುವಂಥದ್ದು. ಸದ್ಯ ಸಾಕಷ್ಟು ಜನ ಸಾರ್ವಜನಿಕರು ಹಲವು ಬಾರಿ ಅಧಿಕಾರಿಗಳಿಗೆ ದೂರನ್ನು ಕೊಡುವಂಥ ಕೆಲಸ ಮಾಡಿದರು. ಆದರೂ ಕೂಡ ಯಾವುದೇ ರೀತಿಯಂಥ ಒಂದು ಕೆಲಸ ಆಗಿರಲಿಲ್ಲ. ಆದರೆ ಈಗ ಈ ಒಂದು ಗೋಡೆಗಳ ರಿಪೇರಿ ಕೆಲಸ ಆಗಿರುವಂಥದ್ದು. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. 9 ವರ್ಷಗಳಿಂದ ಗೋಡೆಗಳು ಏನು ಬಿರುಕು ಬಿಟ್ಟಿದ್ವು, ಸಾಕಷ್ಟು ಒಂದು ರೀತಿ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ TV9 ವರದಿ ಪ್ರಸಾರ ಮಾಡಿದ ಬಳಿಕ ಈಗ ರಿಪೇರಿ ಕೆಲಸ ಶುರುವಾಗಿರೋದು. ಏನು ಹೇಳ್ತೀವಿ ಸರ್? ಕೇವಲ 9 ವರ್ಷದಲ್ಲಿ ಎಲ್ಲ ಗೋಡೆಗಳು ಬಿರುಕು ಬಿಟ್ಟಿದ್ದವು. TV9 ಪ್ರಸಾರ ಮಾಡಿ ಕೇವಲ 1 ವಾರದಲ್ಲಿ 2 ದಿನದಿಂದ ಕೆಲಸ ಪ್ರಾರಂಭವಾಗಿದೆ. ಈ ಕೆಲಸ ಪ್ರಾರಂಭವಾಗಲು ಸಮಸ್ತ TV9 ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಈ ಕಾಮಗಾರಿ ಯಾರು ಕಟ್ಟಿದ್ದಾರೆ ಗುತ್ತಿದಾರರು ಅವರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಹಾಗೂ ಇದೇ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲಾಧಿಕಾರಿ ಅವರಿಗೂ ಧನ್ಯವಾದ ತಿಳಿಸುತ್ತೇನೆ. ಸರ್, ಇಲ್ಲಿ ನಾವು ದಿನನಿತ್ಯ ಸಾರ್ವಜನಿಕ ಕೆಲಸಕ್ಕಾಗಿ ಬಂದು ಹೋಗ್ತಿದ್ದೆವು. ಇಲ್ಲಿ ಅಧಿಕಾರಿಗಳ ಜೊತೆ ನಮ್ಮ ಸಾರ್ವಜನಿಕರಿಗೂ ಒಂದು ಭಯದ ವಾತಾವರಣ ಇತ್ತು. ಮಳೆ ಬಂದಾಗ ಯಾವಾಗ ಗೋಡೆ ಕುಸಿದು ಬೀಳ್ತದ, ಯಾವಾಗ ಯಾರಿಗೆ ಏನಾನ ಅನಾಹುತ ಆಗ್ತದೆ ಅಂತೇಳಿ ಭಯ ಇತ್ತು. ಇದು 1 ವಾರ ಹಿಂದಗಡೆ TV9ದವ್ರು ಪ್ರಸಾರ ಮಾಡಿ 1 ವಾರದಲ್ಲಿ ಕೆಲಸ ಪ್ರಾರಂಭವಾಗಿದೆ. ಹಾಗೆ ನಾನು TV9ದವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಎಲ್ಲ ಗೋಡೆಗಳು ರಿಪೇರಿ ನಡೀತಾ ಇದೆ. ಎಲ್ಲ ಬಿರುಕು ಬಿಟ್ಟಿದ್ದು ಎಲ್ಲ ಗೋಡೆಗಳು ರಿಪೇರಿ ನಡೀತಾ ಇದೆ ಹಾಗೂ ಕಾಮಗಾರಿ ಪ್ರಾರಂಭ ಆಗಿದೆ. ಇದಕ್ಕೆ TV9ದವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಇದು ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ. ಕ್ಯಾಮ್ರಾಮನ್ ಸೂಚಕ ಜೊತೆ ಅಮೀನ್, TV9 ಯಾದಗಿರಿ.